ಎಂಬ್ರಾಯ್ಡ್ರಿ ಕಲ್ತಿದ್ದೆ ಆಗ್ಲೇ. ಹಲೋ, ಶುಭೋದಯ, ಎಲ್ರಿಗೂ ನಮಸ್ಕಾರ. ಇವತ್ತು ಇಶು ಬರ್ಡೇ. ಅಫ್ಕೋರ್ಸ್ ಅವರ ಹುಟ್ಟು ನನಗೆ ಸಿಕ್ಕಾಪಟ್ಟೆ ಸ್ಪೆಷಲ್. ಯಾಕಂದರೆ ನನ್ನ ಜೀವನ ಪರ್ಯಂತ ಇರುವಂಥ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಪತಿದೇವರು. ಸೊ ಆಬ್ವಿಯಸ್ಲಿ ಅವರ ಹುಟ್ಟು ನನಗೆ ಸ್ಪೆಷಲ್. ನಿಮ್ಮ ಪ್ರೀತಿ ಪಾತ್ರ ಹುಟ್ಟು ಡೆಫಿನೆಟ್ಲಿ ನಿಮಗೂ ಕೂಡ ಸ್ಪೆಷಲ್ ಆಗಿರುತ್ತೆ. ಯೂಶಲಿ ಲಾಸ್ಟ್ 2 ಇಯರ್ಸಿಂದ ನನಗೆ ಕರೆಕ್ಟಾಗಿ ಯಶು ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಆಗಿಲ್ಲ. ಅಟ್ಲೀಸ್ಟ್ ಒಂದು ಸ್ಪೆಷಲ್ ಡೇ, ಸ್ಪೆಷಲ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡೋವಂಥದ್ದು 2 ವರ್ಷದಿಂದ ನಿಜವಾಗ್ಲೂ ನನ್ನ ಕೈಲಿ ಏನೂ ಮಾಡೋದಕ್ಕಾಗಲಿಲ್ಲ. ಸೊ ಈ ವರ್ಷ ಸ್ವಲ್ಪ ಇರೋ ಟೈಮಲ್ಲೇ ಸ್ವಲ್ಪ ಟೈಮ್ ತೊಗೊಂಡು ಕೆಲವೊಂದು ವಿಷಯಗಳನ್ನು ಮಾಡೋದಕ್ಕೆ ಹೊರಟಿದ್ದೀನಿ. ಇಟ್ಸ್ ಫ್ರಮ್ ಹಾರ್ಟ್. ನಾನು ಇದರಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ಬೇರೆಯವರನ್ನ ನೋಡಿ ಮೋಟಿವೇಟ್ ಆಗಿ ಮಾಡಿರುವಂಥದ್ದು, ನಾನು ಸತತವಾಗಿ ಮಾಡ್ತಾ ಇರುವಂಥದ್ದು. ಆದರೆ ಇವತ್ತು ಇದೆಲ್ಲ ನಮ್ಮ ಖುಷಿ ಕ್ಷಣಗಳನ್ನು ಶೂಟ್ ಮಾಡಿ ನಿಮ್ಮೊಟ್ಟಿಗೆ ಇಡ್ತಾ ಇದ್ದೀನಿ. ನಿಮ್ಮೆಲ್ಲರ ಖಂಡಿತವಾಗ್ಲೂ ನಂಗೆ ಗೊತ್ತು, ನೀವೆಲ್ಲರೂ ತುಂಬ ಶುಭಾಶಯಗಳನ್ನು ತಿಳಿಸಿರ್ತೀರ. ಡೆಫಿನೆಟ್ಲಿ ನಿಮ್ಮೆಲ್ಲರ ಶುಭಾಶಯಗಳನ್ನು, ಆಶೀರ್ವಾದಗಳನ್ನು ಯಶುಗೆ ನಾನು ತಲುಪಿಸಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆನೇ ಯೂಶಲಿ ದೇವಸ್ಥಾನಕ್ಕೆ ಹೋಗೋದು ವಾಡಿಕೆ. ಇವತ್ತು ಅವ್ರನ್ನ ಒಂದು ಒಳ್ಳೆ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದು ಯಾವ ಜಾಗ, ಹೇಗೆ, ಏನು, ಇವತ್ತಿನ ನಮ್ಮ ಖುಷಿ ಕ್ಷಣಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಲಾಟ್ಸ್ ಆಫ್ ಲವ್. ಲೆಟ್ಸ್ ಸ್ಟಾರ್ಟ್. ಲೆಟ್ಸ್ ಗೋ. ಬೆಳಗ್ಗೆನೆ ನಾವು ಸೀದಾ ಮನೆಯಿಂದ ಹೊರಟು ಬಂದಿತ್ತು ಗಾಯತ್ರಿ ನಾಟಿ ಹಸು ಗೋಶಾಲೆ, ಬೆಂಗಳೂರಿನ ನಾಗರಬಾವಿಯಲ್ಲಿರುವಂಥದ್ದು. ನಾನು ಸುಮಾರು ಸಲ ಇಲ್ಲಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಸುಮಾರು ಶೂಟಿಂಗ್ ಕೂಡ ಸುತ್ತಮುತ್ತ ನಡೆದಾಗ ಬರಲೇಬೇಕು ಅನ್ಕೊಂಡಿದ್ದೆ. ಬಟ್ ನೋಡಿ, ಇವತ್ತು ಟೈಮ್ ಕೂಡ ಬಂತು. ಇನ್ಫ್ಯಾಕ್ಟ್ ಯಶು ಅವ್ರಿಗೂ ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದ ತಕ್ಷಣ ತುಂಬಾನೇ ಖುಷಿ ಪಟ್ರು. ಅವರ ಹುಟ್ಟು ಹಬ್ಬದ ದಿನ ಗೋಮಾತೆಗೆ ನಮ್ಮ ಕೈಲಾದ ಸೇವೆ ಮಾಡುವ ಭಾಗ್ಯ ಇವತ್ತು ನಮ್ದಾಯ್ತು. ಮೊದಲಿಗೆ ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡ್ವಿ. ಜೇನುಗೂ ಕೂಡ ಇದು ಮೊದಲ ಪೂಜೆ. ಹಾಗೆಯೇ ಜೇನುಗೆ ತುಂಬಾ ಇಷ್ಟ ಅಂಬ ಅಂದ್ರೆ. ತುಂಬಾ ಖುಷಿ ಪಡ್ತಾ ಇದ್ರು ಜೇನು ಕೂಡ. ಅಂಬಗೆ ಒಂದು ಫ್ಲೆಕ್ಕಿಸ್ ಕೊಡಲ್ಲ ನೀವು? ಓಯ್ಯಪ್ಪ, ಎಷ್ಟು ಚಂದ. ಇನ್ನು ಗೋಶಾಲೆನ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ರು. ಎಲ್ಲ ಹಸುಗಳು ಕೂಡ ತುಂಬಾನೇ ದಷ್ಟಪುಷ್ಟವಾಗಿತ್ತು, ಆರೋಗ್ಯವಾಗಿತ್ತು. ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೆಗಳಲ್ಲೆಲ್ಲ 10 ಹಸುಗಳಿರ್ತಾ ಇತ್ತು. ಎಲ್ಲವೂ ಕೂಡ ತುಂಬ ಬಲವಾಗಿ ಖುಷಿಯಿಂದ ಆರೋಗ್ಯವಾಗಿರ್ತಾ ಇತ್ತು. ಹಾಗೆ ಸದ್ಯಕ್ಕೆ ಜನ್ಮಾಷ್ಟಮಿ ದಿನ ಪೂಜೆ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ. ಇನ್ನೂ ಸಿಟ್ಟಿಲ್ಲ ಅವಳಿಗೆ. ಇವಳು ಕಾಂಗೇಮ್ ಅಂತ ತಮಿಳ್ನಾಡು ಬೀಡಿದು. ಇದು ರೆಸ್ಕ್ಯೂ ಮಾಡಿರೋದು. ಇದು ರೆಸ್ಕ್ಯೂಡ್. ಇದು ಅಲ್ಲಿ ರೆಸ್ಕ್ಯೂ ಮಾಡುವಾಗ ಏನು ಪ್ರೆಗ್ನೆಂಟ್ ಸ್ಟಾರ್ಟರ್ಸ್ ಕೊಟ್ಬಿಟ್ಟಿದ್ರು. ರೆಸ್ಕ್ಯೂ ಮಾಡಿ ಬಂದು ಮಾಡಿದ್ರೆ ಪ್ರೆಗ್ನೆಂಟ್ ಆಗಿತ್ತು. ಇಲ್ಲಿ ಬಂದು ಕರು ಹಾಕ್ತು, ಹೆಣ್ಗರು ಹಾಕಿದೆ. ಹಾಗೆಯೇ ನಮ್ಮ ಕನ್ನಡ ತಳಿಗಳು ಅಂತ ಹೇಳ್ಬೋದು. ಸುಮಾರು ಈ ಹಳ್ಳಿಕರಾಗಿರ್ಬೋದು, ಮಲೆನಾಡು ಗಿಡ್ಡ, ದಿಯೋನಿ, ಇವೆಲ್ಲ ಬ್ರೀಡ್ಗಳು ಕೂಡ ಇಲ್ಲಿದ್ದು. ಹಾಗೆಯೇ ಸುಮಾರು ಆಕಳುಗಳು ಅಥವಾ ಎತ್ತುಗಳು ಇಲ್ಲಿ ರೆಸ್ಕ್ಯೂ ಮಾಡಿದಂಥದ್ದು. ಅಂದರೆ ಸ್ಲಾಟರ್ ಹೌಸ್ಗೆ ಕೊಟ್ಟು ಕೆಲವೊಂದನ್ನ ಮರಿ ಸಮೇತ ಕೊಟ್ಟಿರೋದುಂಟು. ಅದನ್ನ ಇವ್ರಿಗೆ ಇನ್ಫಾರ್ಮೇಶನ್ ಬಂದು ಇವ್ರು ಕರ್ಕೊಂಡು ಬಂದು ಇಲ್ಲಿ ಸಾಕಿ. ಹಳೆ ಫೋಟೋಗಳನ್ನ ಕೂಡ ನೋಡಿದ್ವಿ. ಸುಮಾರು ಡಿಫ್ರೆನ್ಸ್ ಆಯ್ತಾ. ಅವಾಗ ಚರ್ಮದಲ್ಲೇ ಜೀವನ ಇಟ್ಕೊಂಡಿರುವಂಥದ್ದು ಈಗ ಖುಷಿಯಾಗಿ ದಷ್ಟಪುಷ್ಟವಾಗಿ ಇದಾವೆ ಇವೆಲ್ಲ. ಬಂದು ಕೊಡ್ತಿರಲ್ಲ, ತಿಂಡಿ ಕೊಡ್ತಿರಲ್ಲ ನೀವೀಗ. ಹಿಂದಕ್ಕೆ ಹೋಗಿ ಮಗಳೇ, ಕಾಲ ಎಲ್ಲ ನೀವು ಅಂಬ ಏನು. ಇನ್ನು ಇಲ್ಲಿ ನವೀನ್ ಸರ್ ಹಾಗೆಯೇ ಅವರು ಇಡೀ ತಂಡ, ಸುಮಾರು ಜನ, ಇವನ್ ಅವರ ತಾಯಿಯವರು ಕೂಡ ತುಂಬಾನೇ ಪ್ರೀತಿಯಿಂದ ಹಸುಗಳನ್ನ ಸಾಕ್ತಾ ಇದ್ದಾರೆ. ಸುಮಾರು ಹಸುಗಳನ್ನ ರೆಸ್ಕ್ಯೂ ಮಾಡ್ತಾ ಇದ್ದಾರೆ. ಅವ್ರಿಗೇನು ಇದರಿಂದ ಲಾಭ ಅನ್ನೋದು ಬರ್ತಾ ಇಲ್ಲ. ಬರುವಂಥ ಅಷ್ಟೋ ಇಷ್ಟೋ ದುಡ್ಡು ಇಲ್ಲೆಲ್ಲ ಹಸುಗಳನ್ನ ಸಾಕೋದಕ್ಕೆ, ಅವುಗಳ ಊಟ ವಸತಿ ಎಲ್ಲದಕ್ಕೂ ಖರ್ಚಾಗ್ತಾ ಇದೆ. ನಾನು ಸುಮಾರು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡುವಂಥ ಸೆಂಟರ್ಗಳನ್ನ ಭೇಟಿಯಾಗಿದ್ದೀನಿ. ಪ್ರತಿ ಹತ್ರ ಕೂಡ ನನಗನ್ಸೋದು ಎಷ್ಟು ಕಷ್ಟದಿಂದ ಆ ಕೆಲಸನ ಮಾಡ್ತಾ ಇದ್ದಾರೆ ಅಂತ. ಬಿಕಾಸ್ ದುಡ್ಡು ಅನ್ನೋದು ಖಂಡಿತವಾಗ್ಲೂ ಬೇಕಾಗುತ್ತೆ. ಸಾಕಷ್ಟು ಜನರ ಸಹಾಯ ಬೇಕಾಗುತ್ತೆ. ಸುಮಾರು ಜನ ಅವರ ಆಸ್ತಿಗಳನ್ನ ಮಾರಿ, ಅವರ ಒಡವೆಗಳನ್ನ ಮಾರಿ ಕೂಡ ಸಾಕ್ತಾ ಇದ್ದಾರೆ. ಅಂತಹ ಒಳ್ಳೆ ಮನಸ್ಸುಗಳಿಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಏನಾದ್ರೂ ಒಂದು ಸಹಾಯ ಮಾಡಬೇಕು. ಸೊ ಇವತ್ತಿನ ದಿನಾನೇ ಈ ಒಂದು ಸೆಂಟರ್ಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಚೆಕ್, ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋಬಹುದು, ಅದನ್ನ ಇಡೀ ಕುಟುಂಬದವ್ರು ಕೊಟ್ವಿ. ಅವರು ಕೂಡ ತುಂಬಾನೇ ಸಂತೋಷ ಪಟ್ರು. ಅವ್ರಿಗೆ ನಿಜವಾಗ್ಲೂ ಇಂತಹ ಒಳ್ಳೆ ಕಾರ್ಯವನ್ನ ಮಾಡ್ತಿರೋದಕ್ಕೆ ವಂದನೆಗಳು, ಅಭಿನಂದನೆಗಳು. ಅವ್ರು ಮಾಡ್ತಿರೋ ಕೆಲಸದ ಮುಂದೆ
ಒಂದು ಚಿಕ್ಕ ಪುಟ್ಟ ಸಹಾಯ ಖಂಡಿತವಾಗ್ಲೂ ಏನೂ ಲೆಕ್ಕಕ್ಕಿಲ್ಲ. ಸುಮಾರು ಜನ ಅವರ ಮನೇನ ಒತ್ತೆ ಇಟ್ಟು, ಅವರ ಬಂಗಾರವನ್ನ ಒತ್ತೆ ಇಟ್ಟು ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡುವಂತ ಪುಣ್ಯಾತ್ಮರಿದ್ದಾರೆ. ನಾನು ಇಲ್ಲಿಂದ ನಂದೇನಿಲ್ಲ, ಅವ್ ಗೋಮಾತೆ ಇದೆ. ಇಲ್ಲಿಂದ ಒಂದ್ ಮರಿ ತಗೊಂಡ್ ಹೋಗಿ ಸಾಕು ಆಗ್ಲಿ ಅಂತ. ಗೋಮಾತೆ ಹೇಳೆ ನಿಮ್ಗೆ ಆಶೀರ್ವದಿಸ್ತಾಳೆ, ಅವ್ಳು ಬಿಡ ಕೈ ಬಿಡಲ್ಲ. ತುಂಬಾ ಖರ್ಚು ನೋಡು, 3-4 ಹೌದೌದೌದು ಹೌದು 60,000 ಇನ್ಕಮ್ ಇದೆ. ಹೌದೌದೌದು. ಮಿಕ್ಕಿದೆಲ್ಲ ಕೈಯಿಂದ. ಸೊ ನನಗೆ ಸುಮಾರು ಸಲ ಅನಿಸ್ತಿದೆ, ಎಲ್ಲೋ ಆಧುನಿಕತೆ ಆ ಜೀವನದ ಒಂದು ಭರದಲ್ಲಿ ನಾವು ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳು, ಪಕ್ಷಿಗಳು, ಪ್ರಕೃತಿ, ಮರಗಿಡಗಳು ಎಲ್ಲದನ್ನೂ ಕಳ್ಕೊಳ್ತಾ ಇದೀವಿ. ಪ್ರಕೃತಿ ಜೊತೆಗೆ ನಮ್ಗಿರುವಂತಹ ಕನೆಕ್ಷನ್ನೇ ಬಿಟ್ಟು ಹೋಗ್ತಿದೆ. ಏನೋ ಒಂದು ದೊಡ್ಡ ರೆವಲ್ಯೂಷನ್ ಅನ್ನ ಮಾಡೋವಷ್ಟು ಕೆಪಾಸಿಟಿ ಇಲ್ಲದೆ ಇದ್ರು ನಮಗಾಗುವಷ್ಟು, ನಮ್ಮ ಕೈಲಾದಷ್ಟು ಚಿಕ್ಕ ಪುಟ್ಟ ಆಕ್ಟ್ಗಳು, ಸ್ವಲ್ಪ ಜವಾಬ್ದಾರಿ, ಸ್ವಲ್ಪ ಬದಲಾವಣೆಗಳಿಂದ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಿಗೆ ಸಂತೃಪ್ತಿ ಸಿಗುತ್ತೆ. 4 ಜನ ಏನಾದ್ರೂ ಇದರಿಂದ ಕಲಿತಾರೆ ಅಥವಾ ಬದಲಾಗ್ತಾರೆ ಅನ್ನುವಂಥ ಒಂದು ಪುಟ್ಟ ನಂಬಿಕೆ ಅಷ್ಟೇ. ಸೊ ನೀವು ಕೂಡ ಯಾರಾದ್ರೂ ಹುಟ್ಟುಹಬ್ಬದ ದಿನ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡುವಂಥದ್ದು ಅಥವಾ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು, ಈ ಕೆಲಸವನ್ನ ಮಾಡ್ತಿರೋರ್ಗೆ ಒಂದು ಪುಟ್ಟ ಎನ್ಕರೇಜ್ಮೆಂಟ್ ಖಂಡಿತವಾಗ್ಲೂ ಮಾಡಬಹುದು. ಇನ್ನು ಇವ್ರನ್ನ ನಮ್ಮ ದೇಶದಲ್ಲಿ ನಾವು ಗೋಮಾತೆ ಅಂತ ಹೇಳ್ತೀವಿ, ತಾಯಿ ಅಂತ ಹೇಳ್ತೀವಿ. ಸುಮಾರು ಹೊತ್ತು ತಣ್ಣಗೆ ಆ ಗಂಟೆ ಶಬ್ದ ಕೇಳ್ತಾ ಆ ಸುಂದರವಾದ ವಾತಾವರಣದಲ್ಲಿ ಕಾಲ ಕಳೆದ್ವಿ. ಅದರೊಟ್ಟಿಗೆ ಈ ಗೋಮಾತೆ, ಈ ಪುಣ್ಯಕೋಟಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ ಅಂತ ಹಾರೈಸ್ತೇನೆ. ಇನ್ನು ಸಂಜೆ ಕುಟುಂಬದವರೆಲ್ಲರೂ ಸೇರಿ ಕೇಕ್ ಕಟ್ಟಿಂಗ್ ಮುಗಿಸಿದ್ವಿ. ಹೊರಗಡೆ ಇರೋ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋದು ಮನೇಲಿ. ಹೌದಾ? ಓ ವಾವ್, ಓ ಸೋ ನೈಸ್, ಸಖತ್ತಾಗಿದೆ, ಕಲರ್ ಚೆನ್ನಾಗಿದೆ. ಮುನ್ನೆ ಎಂಬ್ರಾಯ್ಡ್ರಿ ಕಲ್ತಿದ್ಯಾ ಆಗಲೇ? ಸೋ ನೈಸ್, ಸೋ ಕ್ಯೂಟ್. ಓ ಇದೇನೆ ನಾ ರೂಮಲ್ಲಿ ಕೂತ್ಕೊಂಡು ನೋಡಬಾರ್ದು ಅಂತ ರೂಮ್ ಕಡೆ ಹೋಗಂಗಿಲ್ಲ ನಾನು. ಸೋ ನೈಸ್, ಸಖತ್ತಾಗಿದೆ. ಹುಟ್ಟುಹಬ್ಬ ಅಂದ ತಕ್ಷಣ ಬರೀ ಸೆಲೆಬ್ರೇಷನ್ ಅಷ್ಟೇ ಅಲ್ಲ, ಅದರೊಟ್ಟಿಗೆ ನಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಮಾಡ್ತಾ ಹೋಗ್ಬೇಕು, ಬೆಳೀತಾ ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ, ನನ್ನ ಒಂದು ಹಾರೈಕೆ. ಅದೇ ಪ್ರಕಾರವಾಗಿ ಯಶು ಕೂಡ ನನ್ನ ಹತ್ರ ಸಾಕಷ್ಟು ಒಳ್ಳೆಯ ರೆಸಲ್ಯೂಷನ್ ಗಳನ್ನ ತಗೊಂಡ್ರು. ಸೊ ಎಸ್, ನನ್ನ ಮೋಸ್ಟ್ ಫೇವರೇಟ್ ಪರ್ಸನ್ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು? ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಯಶು. ಐ ಲವ್ ಯು.